ಈ ಸಮಾರಂಭ ಬಸವವೇದಿಕೆ ಬೆಂಗಳೂರು ಈ ವರ್ಷದ ಬಸವ ಜಯಂತಿ ಕಾರ್ಯಕ್ರಮ ಹಾಗೂ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭವನ್ನು ಪ್ರತಿ ವರ್ಷ ನಮ್ಮ ಜನಪ್ರಿಯ ಅಧ್ಯಕ್ಷರು, ಬಸವವೇದಿಕೆ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು, ಉತ್ತಮ ಆಡಳಿತಗಾರರಾಗಿ ಶ್ರೇಷ್ಠ ಮಟ್ಟದ ಅಧಿಕಾರಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಖ್ಯಾತಿ ಪಡೆದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಹಾಗೆಯೇ ನಮ್ಮ ಬಸವ ವೇದಿಕೆಯ ಕೋಶಾಧ್ಯಕ್ಷರು, ಹಿರಿಯ ನ್ಯಾಯವಾದಿಗಳು ಆದಂಥ ಸನ್ಮಾನ್ಯ ಶ್ರೀ ರುದ್ರಯ್ಯ ಸಾಹೇಬರಿಗೆ ಸ್ವಾಗತ ಕೋರುತ್ತಾ, ಹಾಗೆಯೇ ನಮ್ಮ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರಿಗೆ ಸ್ವಾಗತ ಕೋರುತ್ತಾ, ನಮ್ಮ ಸಮಿತಿಯ ನಮ್ಮ ವೇದಿಕೆಯ ಸದಸ್ಯರಾದಂಥ ಸನ್ಮಾನ್ಯ ಚಂದ್ರಮೌಳಿಯವರು ಹಾಗೂ ಸಿದ್ಲಿಂಗ ಸ್ವಾಮಿ ಅವರು ಮತ್ತು ನಮ್ಮ ವಿಜಯಕುಮಾರ್ ಅವರು ಮಾಜಿ ನಮ್ಮ ಬೆಂಗಳೂರು ನಗರ ಪಾಲಿಕೆಯ ಸದಸ್ಯರಾಗಿ ಹಾಗೂ ಬಂದಿದ್ದಾರೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಹೇಳ್ತಿದ್ದಾರೆ. ನಾನು ಮಹಾಬಲೇಶ್ವರ್ ಅಂತ, ನಾನು ಕಾರ್ಯದರ್ಶಿಯಾಗಿದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಪತ್ರಿಕಾ ಮಿತ್ರರಾದ ತಮಗೆ ಮೊದಲು ಸ್ವಾಗತವನ್ನು ಬಯಸ್ತೇನೆ. ಯಾಕೆಂದರೆ ತಮ್ಮನ್ನು ಆಹ್ವಾನಿಸಿ ಇಲ್ಲಿ ಕರೆಸಿರೋದ್ರಿಂದ ನಿಮಗೆ ನಾವು ಮೊದಲು ಸ್ವಾಗತ ಕೊಡಬೇಕು. ನನ್ನ ಜೊತೆಯಲ್ಲಿ ನಮ್ಮ ಹಿರಿಯರಾದ ಕೋಶಾಧ್ಯಕ್ಷ ರುದ್ರಯ್ಯನವರಿದ್ದಾರೆ, ಶ್ರೀಮಾನ್ ಚಂದ್ರಮೌಳಿ ಇದ್ದಾರೆ, ಸಿದ್ಧಲಿಂಗ ಸ್ವಾಮಿಯವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಮಹಾಬಲೇಶ್ವರ್ ಅವರು, ಮಲ್ಲಿಕಾರ್ಜುನ ಅವರು, ಸನ್ಮಾನ್ಯ ವಿಜಯಕುಮಾರ್ ಅವರು, ಗಾಂಜಿಯವರು, ಚಿದಂಬರ್, ಸಂತೋಷ್ ಎಲ್ಲ ಇದ್ದಾರೆ, ಕುಮಾರ್ ಅವರೆಲ್ಲರಿಗೂ ಸಹ ನನ್ನ ಜೊತೆಯಲ್ಲಿದ್ದಾರೆ. ಅವರಿಗೆ ಸ್ವಾಗತ ಬಯಸ್ತಾ, 1991ರಲ್ಲಿ ಬಸವ ವೇದಿಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಬಸವ ಜಯಂತಿಯನ್ನು ಹೆಚ್ಚು ಆಚರಿಸುವಂತಹ ಒಂದು ಪದ್ಧತಿಯನ್ನು ನಾನಂತೂ ಕಂಡಿರಲಿಲ್ಲ. 3.5 ದಶಕಗಳ ಹಿಂದಿನ ಮಾತು. ಬಸವಣ್ಣನವರನ್ನು ಅವರವ್ರ ಮನೆಗಳಲ್ಲಿ ಪೂಜೆ ಮಾಡೋ ಮೂಲಕ ಆಚರಣೆ ಮಾಡ್ತಾಯಿದ್ರು. ಬಸವ ಪುತ್ಥಳಿಯನ್ನು, ಮೂರ್ತಿಯನ್ನು ಅಥವಾ ಭಾವಚಿತ್ರವನ್ನು ಇಟ್ಟು. ನಾನೊಮ್ಮೆ ಯೋಚನೆ ಮಾಡಿ, ಈ ಬಸವಣ್ಣ ಇಡೀ ವಿಶ್ವದ ದಾರ್ಶನಿಕ ಮಹಾನ್ ವ್ಯಕ್ತಿ, ಮಾನವತಾವಾದಿ ಬಸವಣ್ಣನವರನ್ನ ನಾವು ಮನೆ ಮನೆಗಳ ಅಷ್ಟಕ್ಕೆ ಸೀಮಿತಗೊಳಿಸಬೇಕೆ? ಈ ಬಸವಣ್ಣನವರ ವಿಚಾರಧಾರೆಯನ್ನು, ಅವರ ವ್ಯಕ್ತಿತ್ವವನ್ನು ನಾಡು, ರಾಷ್ಟ್ರ, ವಿಶ್ವ ಎಲ್ಲ ಕಡೆ ಪ್ರಸಾರ ಮಾಡೋ ದೃಷ್ಟಿಯಿಂದ ನಾವ್ಯಾಕೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಬಸವ ವೇದಿಕೆಯನ್ನು 1991ರಲ್ಲಿ ಪ್ರಾರಂಭ ಮಾಡಿದ್ರು. ಆಗ ಶಾಸಕರಾಗಿದ್ದಂಥ ಸನ್ಮಾನ್ಯ ಸೋಮಣ್ಣನವರು ಹಾಗೂ ಇನ್ನೂ ಶಾಸಕರಾಗಿರಲಿಲ್ಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ, ಆಮೇಲೆ ಮುಖ್ಯಮಂತ್ರಿಗಳಾದರು. ಅವರು ಇರುವರು ಸಹ ನಮ್ಮ ಜೊತೆಯಲ್ಲಿ ಈ ಬಸವೇದಿಕೆಯ ಪೋಷಕರಾಗಿದ್ದರು. ಇದೊಂದು ವಿಶೇಷ. ಆ ಬಸವಣ್ಣ ಕೃಪೆಯಿಂದ ಇಬ್ಬರೂ ಸಹ ಬಹಳ ಎತ್ತರಕ್ಕೆ ಹೋಗಿ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನವನ್ನು ಗಳಿಸಿಕೊಂಡಿದ್ದಾರೆ. ಆನಂತರ 96ರಿಂದ ಕೇವಲ ಬಸವ ಜಯಂತಿ ಆಚರಿಸೋದಷ್ಟೇ ಸಾಲದು, ಬಸವಣ್ಣವರ ಹೆಸರಿನಲ್ಲಿ ಒಂದು ಸಾಮಾಜಿಕ, ಧಾರ್ಮಿಕ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾನ್ ಚೇತನವೊಂದನ್ನು ಗುರುತಿಸಿ, ಅವ್ರು ಯಾರ ಕ್ಷೇತ್ರ, ವಿಜ್ಞಾನ, ಸಾಮಾಜಿಕ ಸೇವೆ, ಸಾಹಿತ್ಯ, ಸಂಸ್ಕೃತಿ, ಯಾವುದೇ ಕ್ಷೇತ್ರದಲ್ಲಿ ಅವರು ವಿಶಿಷ್ಟ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಹಾನ್ ಭಾವನ ಗುರುತಿಸಿ ಬಸವಶ್ರೀ ಪ್ರಶಸ್ತಿ ಕೊಡಬೇಕು ಅನ್ನುವ ಕಲ್ಪನೆ ಮೊದಲು ಬಂದದ್ದು ಬಸವೇದಿಕೆ ನಮ್ಮ ನಾಡಿನಲ್ಲಿ. ಈ ವರ್ಷ ಈ ಪ್ರಶಸ್ತಿಯನ್ನು ನಮ್ಮ ನಾಡು ಮತ್ತು ರಾಷ್ಟ್ರ ಕಂಡಂಥ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ, ಮಹಾನ್ ಇನ್ಸ್ಪಿರೇಷನಲ್ ಸ್ಪೀಕರ್ ಅಂತ ಹೆಸರಾಗಿರುವಂಥ ಮಹಾನ್ ವಾಗ್ಮಿ ಮತ್ತು ಅನೇಕ ವಿಶ್ವವಿದ್ಯಾನಿಲಯಗಳಿಗೆ ಮಾರ್ಗದರ್ಶಕರಾಗಿ, ಆಡಳಿತ ಸಲಹೆಗಾರರಾಗಿ ಇರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರನ್ನ, ಅವರ ಕರುನಾಡು ಬಾಬೆಳಕೆ ಅನ್ನುವ ಕೃತಿ ಅನನ್ಯವಾದಂಥದ್ದು. 3500 ಅಂಕಣಗಳನ್ನು ಅವರು ಬರೆದಿದ್ದಾರೆ. ಬಹಳ ದೊಡ್ಡ ಸಾಧನೆ ಅವರು. ಜೊತೆಗೆ 30ಕ್ಕೂ ಹೆಚ್ಚು ಅಲ್ಲಮಪ್ರಭು, ಅಕ್ಕಮಹಾದೇವಿ, ಬಸವಣ್ಣನವರು ಮತ್ತು ಇನ್ನಿತರ ಶಿವಶರಣರು ಕುರಿತಾದ ಕೃತಿಗಳನ್ನು ರಚಿಸಿದ್ದಾರೆ. ಇಂಥ ಮಹಾನ್ ಭಾವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ಬಸವ ವೇದಿಕೆ ಆಚರಿಸಿದಂಥ ಬಸವ ಜಯಂತಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಬಗ್ಗೆ ಬಹಳ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ತಮಗೆ ತಿಳಿಸಿದ್ದಾರೆ. ನಾವೆಲ್ಲರೂ ದಯಮಾಡಿ ಇದರ ಬಗ್ಗೆ ಪ್ರಚಾರವನ್ನು ಕೊಟ್ಟು ಹಾಗೂ ಅಂದಿನ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಪ್ರಸಾರ ಮಾಡಬೇಕು ಅಂತ ಇನ್ನೊಮ್ಮೆ ಕೇಳಿಕೊಂಡು, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮ್ಮೆಲ್ಲರಿಗೂ ಸಹ ನಮ್ಮ ಬಸವ ವೇದಿಕೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.
ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.